ಪ್ರಾಡಕ್ಟು ಅಂಗಡಿ ಆಚೆಗಡೆ ಬೋರ್ಡ್ಸ್ ಹಾಕ್ತಿದ್ರು ಜಾಸ್ತಿ. ಗೌರ್ಮೆಂಟ್ ಏನು ಮಾಡ್ತು ಅದನ್ನು ಬ್ಯಾನ್ ಮಾಡ್ತು. ಮುಂಚೆ ಸ್ವಲ್ಪ ಅಟ್ಲೀಸ್ಟ್ ಹುಡುಗಿಯರು ಸ್ಮೋಕ್ ಮಾಡೋದು ತೋರಿಸ್ತಿರಲಿಲ್ಲ ಫಿಲ್ಮಲ್ಲಿ ಇದರಲ್ಲಿ. ಈಗ ಅದು ದೊಡ್ಡದಾಗ ಹ್ಮ್ ಆಗ್ತಿದೆ, ಹುಡುಗಿಯರಿಗೂ ಸ್ಮೋಕ್ ಮಾಡೋದು ಒಂಥರ. ಏನು ಅವ್ರಿಗೇನು ತೋರಿಸ್ತಿದ್ದಾರೆ, ಲಿಬರೇಷನ್ ನೀವು. ಗೌರ್ಮೆಂಟ್ ಏನ್ ಯಾವ ರೀತಿ ಟ್ಯಾಲೆಂಟ್ ಇದೆ ನನಗಂತೂ ಗೊತ್ತಿಲ್ಲ. ಅಡ್ವರ್ಟೈಸ್ಮೆಂಟ್ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ, ಮತ್ತೆ ಲೈಸೆನ್ಸ್ ಕೊಡ್ತಾರೆ, ಮಾರಕ್ಕೂ ಪರ್ಮಿಷನ್ ಇದೆ. ಒನ್ ಟೈಮಲ್ಲಿ ನಾನು ಕೋಲ್ಡ್ ಡ್ರಿಂಕ್ ಹೆವಿ ಕುಡಿತಿದ್ದೆ, ನನಗೆ ಲೈಕ್ ಆಗ್ತಿತ್ತು. ಆದರೆ ಅದ್ರ ಹೆಲ್ತ್ ಬೆನಿಫಿಟ್ಸ್ ನನಗೆ ಎಷ್ಟು ಅಫೆಕ್ಟ್ ಆಯ್ತು ಅನ್ನೋದು ನನಗೆ ಗೊತ್ತಿದೆ. ಒಂದು ಬ್ಲೂ ಕಲರ್ದು, ಒಂದು ರೆಡ್ ರೆಡ್ ಕಲರ್. ಕಲರ್. ಭಯದ ಮುಂದೆ ಜಯವಿದೆ. ಟಿ ವಿನಲ್ಲಿ ತುಂಬ ಅಡ್ವರ್ಟೈಸ್ಮೆಂಟ್ ನೋಡಿರ್ತಿರ್ತಾನೆ. ಎಕ್ಸಾಂಪಲ್ ತೋರಿಸ್ತಿರ್ತಾರೆ ಪಾನ್ ಮಸಾಲ ಅಡ್ವರ್ಟೈಸ್ಮೆಂಟ್. ಅದು ಆ್ಯಕ್ಚುಲಿ ಇರೋದು ಯಾವುದ್ರದ್ದು, ಗುಟ್ಕಾ ಅಡ್ವರ್ಟೈಸ್ಮೆಂಟ್. ಇದು ಏನಾಗುತ್ತೆ ಅಂದರೆ, ಗೌರ್ಮೆಂಟು ಕೆಲವೊಂದಕ್ಕೆ ಅಡ್ವರ್ಟೈಸ್ಮೆಂಟ್ ಬ್ಯಾನ್ ಇದೆ, ತೋರ್ಸೋಕ್ಕಾಗಲ್ಲ. ಟಿ ವಿನಲ್ಲಾಗಲಿ ಯೂಟ್ಯೂಬಲ್ಲಿ ಆಗಲೇ ಆಗಲಿ ಅಡ್ವರ್ಟೈಸ್ ಮಾಡೋಂಗಿಲ್ಲ. ಆದರೆ ನಮ್ಮ ದೊಡ್ಡ ದೊಡ್ಡ ಕಂಪ್ನಿಗಳು ಒಂದು ಐಡಿಯಾ ಹುಡುಕ್ತಾರೆ. ಅಂದರೆ ಅವ್ರದ್ದೇ ಒಂದು ಸಣ್ಣ ಪ್ರಾಡಕ್ಟ್ ಲಾಂಚ್ ಮಾಡ್ತಾರೆ, ಅದನ್ನು ಎಲ್ಲೂ ಸೇಲ್ಗೂ ಸಿಗಲ್ಲ, ಟ್ರೈ ಮಾಡಿದರೂ ಸಿಗಲ್ಲ. ಆದರೆ ಅದರ ಅಡ್ವರ್ಟೈಸ್ಮೆಂಟ್ ಅಂತ ತೋರಿಸ್ತಾರೆ. ಪ್ರಾಮಿನೆಂಟ್ಲಿ ಅವ್ರದ್ದು ಬ್ರ್ಯಾಂಡಲ್ಲಿ ಇದಾಗುತ್ತೆ, ಏನಾಗುತ್ತೆ, ಹೈಲೈಟ್ ಆಗುತ್ತೆ. ಆಯಿತಾ, ತುಂಬ ನೋಡಿರ್ತೀರಿ. ಇದು ಒಂದು ನಾನು ಎಕ್ಸಾಂಪಲ್ ಕೊಟ್ಟರೆ ಪಾನ್ ಮಸಾಲ. ಅದು ಬಿಟ್ಟು ಸೋಡಾ ಅಡ್ವರ್ಟೈಸ್ಮೆಂಟ್ ಇರುತ್ತೆ, ಅದು ಆ್ಯಕ್ಚುಲಿ ಮಾರೋದವ್ರು ಬೇರೆನೇ, ಆದರೆ ಸೋಡಾ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಸೊ ಮ್ಯೂಸಿಕ್ ಬೇಸಿಕ್ ಸಿಡೀಸ್ ಇದೆ, ಮ್ಯೂಸಿಕ್ ಸಿಡೀಸ್, ಹೌದು. ಮೆನ್ ವಿಲ್ ಅಂತ. ಹಾಂ, ಮೇಕ್ ಇಟ್ ಲಾಸ್ಟ್ ಅಂತ ಬರೀ ಹೇಳ್ತಾರೆ. ಹ್ಮ್. ಏನ್ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಆ, ಕೆಲವು ಅಂಥದ್ರಲ್ಲಿ ಕೆಲವೊಂದು ಪ್ರಾಡಕ್ಟ್ಸ್ದು ಎಷ್ಟೊಂದು ಜನಕ್ಕೆ ಗೊತ್ತಾಗಲ್ಲ ಇದಿಂಥದೇ ಪ್ರಾಡಕ್ಟ್ಸ್ ಅಂತ. ಕೆಲವೊಂದು ಗೊತ್ತಾಗ್ಬಿಡುತ್ತೆ, ಸ್ವಲ್ಪ ಫೇಮಸ್ ಇರುತ್ತಲ್ಲ ಅಂಥವೆಲ್ಲ ಗೊತ್ತಾಗ್ಬಿಡುತ್ತೆ. ಕೆಲವೊಂದು ಗೊತ್ತಾಗಲ್ಲ. ಅದಕ್ಕೆ ಏನು ಮಾಡ್ತಿದ್ರು, ಅಂಗಡಿ ಆಚೆಗಡೆ ಬೋರ್ಡ್ ಹಾಕ್ತಿದ್ರು. ಈಗ ಮುಂಚೆ ಎಲ್ಲ ನೋಡ್ತಿದ್ವಲ್ಲ, ಆ ಸೇಮ್ ಪ್ರಾಡಕ್ಟು ಅಂಗಡಿ ಆಚೆಗಡೆ ಬೋರ್ಡ್ಸ್ ಹಾಕ್ತಿದ್ರು ಜಾಸ್ತಿ. ಗೌರ್ಮೆಂಟ್ ಏನು ಮಾಡ್ತು ಅದನ್ನು ಬ್ಯಾನ್ ಮಾಡ್ತು. ಓ ಅಂಗಡಿ ಇವಾಗ ಆಚೆ ಆತರ ಬೋರ್ಡ್ ಹಾಕಂಗಿಲ್ವಾ? ಯಾವ ಪ್ರಾಡಕ್ಟ್ದು ಅಂಗಡಿ ಆಚೆ ಬೋರ್ಡ್ ಹಾಕಂಗಿಲ್ಲ. ಅವ್ರದ್ದೊಂದು ಡಿಫಾಲ್ಟ್ ಟೆಂಪ್ಲೇಟ್ ಇದೆ, ಹಾ ಅದು ಒಂದು ಎಲ್ಲೋ ಬ್ಲೂ ಕಲರ್ ಏನೋ ಬರುತ್ತಲ್ಲ. ಹೌದು ಹೌದು. ಸೊ Yes. ಅದೇ ಥರ ಬೋರ್ಡ್ ಹಾಕಬೇಕು, ಯಾವ ಪ್ರಾಡಕ್ಟ್ಸ್ದು ಬೋರ್ಡ್ ಹಾಕಂಗಿಲ್ಲ. ಸೊ ಹಾ. ಒಂದೊಂದು ಪ್ರಾಡಕ್ಟ್ ಫೇಮಸ್ ಇರೋ ಅಷ್ಟು ಗೊತ್ತಾಗುತ್ತೆ. ಈ ಕೆಲವೊಂದು ಹೊಸ ಪ್ರಾಡಕ್ಟ್ ಬಂತು ಅಂದರೆ, ಸೋಡಾ ಅಂತಂದರೆ ಜನ ಸೋಡಾನೇ ಅಂತ ಅಂದ್ಕೊಳ್ತಾರೆ. ಕೆಲವೊಂದು ಮಾತ್ರ ಫೇಮಸ್ ಇರೋ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ. ಸೋಡಾದವ್ರದ್ದು ಓಕೆ, ಅವ್ನು ಸಿಡಿ ತಗೊಂಬರಕ್ ಹೋಗಿದ್ರೆ ನಾನು ಬೇಡ, ಈ ಸಿಡಿ ನಂಗೆ ಬೇಕೇ ಬೇಕು ಅಂತ ಎಲ್ಲಿ ಹೋಗ್ಬೇಕು ಅವನು? ಅರೆ, ಈಗ ನೀವೀಗ ಸಿಗರೇಟ್ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕಾಗಲ್ಲ, ಕರೆಕ್ಟಾ? ನಮ್ದು ಈಗ ರೀಸೆಂಟ್ ವೆಬ್ ಸೀರೀಸು ಫಿಲ್ಮ್ಸಲ್ಲಿ ನೋಡಿ, ಆಯಿತಾ, ಹೀರೋ ಸಿಗರೇಟ್ ಹಿಡ್ಕೊಂಡು ಅಡಾಡ್ತಿರ್ತಾನೆ. ನಿಮಗೇನು ಅನಿಸುತ್ತೆ, ಆ ಸೀನಿಗೆ ನೆಸೆಸಿಟಿ ಇದೆಯಾ? ಅಲ್ಲಿ ಕಿಕ್ ಬ್ಯಾಕ್ ಇರುತ್ತೆ, ಪ್ರಮೋಟ್ ಮಾಡಿ ಅಂತ. ಈಗ ಮತ್ತೆ ನಾವು ಸೇಲ್ಸ್ ಬೇಕಲ್ಲ, ಅಡ್ವರ್ಟೈಸ್ಮೆಂಟ್ ತೋರ್ಸಂಗಿಲ್ಲ. ಕೆಳಗಡೆ ಒಂದು ಹಾಕ್ತಾರೆ ಲೋಗಲ್ಲ, ಸ್ಮೋಕಿಂಗ್ ಒಂದು ಕೆಳಗಡೆ ಹಾಕ್ತಾರೆ. ಹಾಂ, ಸಿಗರೇಟ್ ಪ್ಯಾಕೆಟ್ ಮೇಲೆ ಅಷ್ಟು ಕೆಟ್ಟದಾಗ ಹಾಕಿದ್ರು ಜನ ಅದನ್ನು ತಗೊಂಡು ಸೇರ್ತಾರೆ ಅಂದರೆ, ಈ ತಳಗಡೆ ಒಂದು ಲೈನ್ ಬಂದರೆ ಯಾರು ಬಿಡ್ತಾರೆ? ಆಯಿತಾ. ಮತ್ತು ಇದು ಒಂದು ಲೈನು. ಮುಂಚೆ ಸ್ವಲ್ಪ ಅಟ್ಲೀಸ್ಟ್ ಹುಡುಗಿಯರು ಸ್ಮೋಕ್ ಮಾಡೋದು ತೋರಿಸ್ತಿರಲಿಲ್ಲ ಫಿಲ್ಮಲ್ಲಿ ಇದರಲ್ಲಿ. ಈಗ ಅದು ದೊಡ್ಡದಾಗ ಆಗ್ತಿದೆ, ಹುಡುಗಿಯರಿಗೂ ಸ್ಮೋಕ್ ಮಾಡೋದು ಒಂಥರ. ಏನು ಅವ್ರಿಗೇನು ತೋರಿಸ್ತಿದ್ದಾರೆ, ಲಿಬರೇಷನ್. ನೀವು ಅವ್ರ ಹೆಲ್ತ್ ಹಾಳಾಗ್ತಿದೆ ಅದನ್ನು ತೋರಿಸಲ್ಲ. ಇದು ನಿಮ್ಮ ಮೆನ್ನಿಂದ ಲಿಬ್ರೇಷನು, ಯು ಆರ್ ಈಕ್ವಲ್ ಟು ಮೆನ್ ಅಂತ ತೋರ್ಸೋಕ್ಕೆ ಸಿಗರೇಟ್ ಪ್ರಮೋಟ್ ಮಾಡ್ತಾರೆ. ಅದು ಆ್ಯಕ್ಚುಲಿ ಇರೋದು ಅವ್ರದ್ದು ಅಡ್ವರ್ಟೈಸ್ಮೆಂಟ್. ಅದು ಆ್ಯಕ್ಚುಲಿ ಅದು ಏನು ಮಣ್ಣು ಅಲ್ಲ, ಅದರಿಂದ ಏನು ಸಾಧಿಸೋಕ್ಕಾಗಲ್ಲ. ನೀವು ಅವ್ರ ಜೀವನದಲ್ಲಿ ಏನು, ಬಿಸ್ನೆಸ್ ಹಾಂ, ಅವ್ರ ಬಿಸ್ನೆಸ್ ಆಗಬೇಕು ಅಷ್ಟೇ. ಜನ ಹೆಂಗಾದರೂ ಆಗಲಿ ಏನಾದರೂ ಆಗಲಿ, ಬಿಸ್ನೆಸ್ ಪ್ಲ್ಯಾನ್ ಇರೋದು ಹೆಂಗೆ, ಬಿಸ್ನೆಸ್ ನಡೆಯೋದು ಹೆಂಗೆ, ಎಲ್ಲ ಬಿಸ್ನೆಸ್ ಆಲ್ಮೋಸ್ಟ್ 80% ಬಿಸ್ನೆಸ್ ಹಂಗೆ ನಡೆಯುತ್ತೆ. ಇನ್ನೊಂದು ಈ ಸೋಡಾಸ್ ಎಲ್ಲ ಈಗ ಸೂಪರ್ ಮಾರ್ಕೆಟ್ಸಲ್ಲಿ ಸೇಲ್ ಮಾಡ್ತಾರೆ. ಸೋಡಾ ಅಡ್ವರ್ಟೈಸ್ ಟಿ ವಿಲಿ ತೋರಿಸ್ತಾರಲ್ಲ, ಅದು ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ, ಬೇಕಾದ್ರೆ ಚೆಕ್ ಮಾಡಿ. ಸಿಗುತ್ತೆ. ಅದು ಆ ಮೇನ್ ಅಂಗಡಿಲಿ ಸಿಗಲ್ಲ ಸೋಡಾ, ಸೂಪರ್ ಮಾರ್ಕೆಟ್ಸಲ್ಲಿ ಸಿಗುತ್ತೆ. ಅವಾಗೇನು ಜನ ಇದು ನೋಡ್ಬಿಟ್ಟು ಇದು ಸೋಡಾನೇ ಅಂತ ಅಂದ್ಕೊಳ್ತಾರೆ ಕೆಲವರು. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಇದು ಬೇರೆದು ಅಂತ.
ಬಿಡು. ಗೌರ್ಮೆಂಟ್ ಏನ್ ಯಾವ ರೀತಿ ಟ್ಯಾಲೆಂಟ್ ಇದೆ ನನಗಂತೂ ಗೊತ್ತಿಲ್ಲ. ಅಡ್ವರ್ಟೈಸ್ಮೆಂಟ್ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ, ಮತ್ತೆ ಲೈಸೆನ್ಸ್ ಕೊಡ್ತಾರೆ, ಮಾರಕ್ಕೂನು ಪರ್ಮಿಷನ್ ಇದೆ. ಮತ್ ಈ ಪ್ರಾಬ್ಲಮ್ ಏನಿದೆ ನಂಗೆ ಅರ್ಥ ಆಗ್ತಿಲ್ಲ ಅದರಲ್ಲಿ. ಅಡ್ವರ್ಟೈಸ್ಮೆಂಟ್ ಮಾಡಕ್ ಕೊಟ್ರೆ ಪ್ರಾಬ್ಲಮ್ ಹೇಳ, ಅವ್ರ ಗೌರ್ಮೆಂಟ್ಗೆ ಅದರದ್ದು ರೆವೆನ್ಯೂಯಿಂದ ಇದು ಪರ್ಸೆಂಟೇಜ್ ಬರುತ್ತೆ ಟ್ಯಾಕ್ಸ್, ಆಯಿತಾ? ಅದನ್ನು ಹ್ಮ್ ತೆರಿಗೆ ಅಂತ ಏನಂತೀವಿ, ಅದು ಲಾಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಆಯಿತಾ? ಅಷ್ಟಿತ್ತಂದರೆ ಸಿಗರೇಟು ಬೀಡಿ ಇವೆಲ್ಲ ಬರ್ತಾವಲ್ಲ, ಬ್ಯಾನ್ ಮಾಡಿ, ಟೋಟ್ಲಿ ಮಾಡಲ್ಲ ತಾನೆ, ನಿಮ್ಮ ಇಷ್ಟ ಅಷ್ಟೇನೆ. ಮಾಡಿ ಅಂತಾರೆ, ಆಯಿತಾ? ಹ್ಮ್ ಅದು ಒಂದು ಬರುತ್ತೆ. ಮತ್ತು ಮೇನ್ ಪ್ರಾಬ್ಲಮ್ ಇರೋದು ಮಾರ್ತಾ ಇರೋದು ಅಲ್ಲ, ಪ್ರಮೋಷನ್ ಯಾವ ರೀತಿ ಮಾಡ್ತಿದ್ದಾರೆ ಅದು ತಪ್ಪು ಅಂತ. ಯಾಕಂದರೆ ಒಂದು 20 ವರ್ಷದ ಹಿಂದಕ್ಕೆ ಫಿಲ್ಮ್ಗೆ ಹೋದರೆ, ಒಂದು ಫಿಲ್ಮು, ವೆಬ್ ಸೀರೀಸು, ಟಿ ವಿ ನೋಡಿದರೆ ಸಿಗರೇಟು ಇದು ಕುಡಿಯೋದು ಜಾಸ್ತಿ ಸೀನ್ ಇರ್ತಿರಲಿಲ್ಲ, ಕಮ್ಮಿ ಇರ್ತಿತ್ತು. ಅವ್ನು ಕುಡಿಯೋನು ಸಿಗರೇಟ್ ಸೇದನು, ಹಿ ವಾಸ್ ಅ ರಾಂಗ್ ಗಾಯ್ ಅಂತಲೇ ಮಾಡ್ತಿತ್ತು. ಈಗ ಏನಾಗ್ತಿದೆ ಅಂದರೆ ಹೀರೋನೇ ಸೇರ್ತಾನೆ, ಹೀರೋನೇ ಕುಡಿತಾನೆ, ಹೀ ಈಸ್ ಅ ಫ್ಲಾಡ್ ಕ್ಯಾರೆಕ್ಟರ್, ಆದರೆ ಅವ್ನು ಕುಡಿತಾನೆ ಸೇರ್ತಾನೆ, ಅದಕ್ಕೆ ನೀವು ಮಾಡಿ ಅಂತ, ಆಯ್ತಾ? ಹೌದು. ಹೆಲ್ತ್ ಮನೆ ಯಾಕೆ ಕೊಟ್ಟೋಗ್ಲಿ, ಅವ್ನು ಲಿವರ್ ಕೆಟ್ಟೋಗಿ ಲಂಗ್ಸ್ ಹಾಳಾಗಿ ಸತ್ತೋದ್ರೂ ಪರವಾಗಿಲ್ಲ, ಅವ್ನು ಹೀರೋನೇ, ಆಯಿತಾ? ಎಷ್ಟೋ ಜನ ಈಗ ಕೊಟ್ಟಿದ್ದಾರೆ, ಈಗ ಲಿಸ್ಟಲ್ಲಿರೋ ಟಾಪ್ ಹೀರೋಸ್ ಎಲ್ಲ ಇದ್ದಾರಲ್ಲ, ಅವರೆಲ್ಲ ಚೈನ್ ಸ್ಮೋಕರ್ಸ್, ಆಯಿತಾ? ಅವ್ರಿಗೇನಾದರೂ ಆದರೆ ಅವ್ರನ್ನ ರಿಪೇರಿ ಮಾಡ್ಕೊಳ್ಳೋಷ್ಟು ದುಡ್ಡು ಅವ್ರ ಹತ್ರ ಐತೆ, ಹೌದು. ನಾರ್ಮಲ್ ಪರ್ಸನ್ಗಿಲ್ಲ. ಈವನ್ ಕೋಲ್ಡ್ ಡ್ರಿಂಕ್ಸೇ ತೊಗೊಳ್ಳಿ, ಕೋಲ್ಡ್ ಡ್ರಿಂಕ್ಸು ಡೈಲಿ ಕುಡಿದ್ರೆ ಭಯಂಕರ ಹೆಲ್ತಿಗೆ ಹಾಳು. ಎಲ್ಲ ಕಡೆ ತೋರಿಸ್ತಾರೆ, ಸಪ್ಪತ್ತ ಬರುತ್ತೆ ಆ್ಯಡು, ದೊಡ್ಡ ಇರೋದು, ಆಯಿತಾ? ಇಲ್ಲ ಬೇರೆ ಕೋಲ್ಡ್ ಡ್ರಿಂಕ್ಸದು ಆ್ಯಡ್ ಬರ್ತವೆ ದೊಡ್ಡದು, ಅದರಲ್ಲಿ ಇರೋದೇನು ಸಕ್ಕರೆ ಪ್ಲಸ್ ಕಾರ್ಬೋನೇಟೆಡ್ ವಾಟ್ರು ಹೆಲ್ತಿಗೆ ಏನೂ ಇಲ್ಲ, ಹಾರ್ಮ್ಫುಲ್ಲೇ. ಸಕ್ಕರೆ ನೀವು ಡೇ ಟು ಡೇ ಕುಡಿದ್ರೆ ಡಯಾಬಿಟಿಕ್ ಆಗ್ತೀರ ಡೈಲಿ. ಕೆಲವು ಜನಕ್ಕೆ ಈಗ ನೋಡಿದ್ದೀನಿ ಹೊಸದೇನೆಂದರೆ, ಹೊರಗಡೆ ಎಲ್ಲರೂ ಊಟಕ್ಕೆ ಹೋದರೆ ಅರ್ಧ ಲೀಟ್ರ್ ಕೋಲ್ಡ್ ಡ್ರಿಂಕೇ ಇಳಿಸ್ತಾರೆ ಫಸ್ಟ್ ಅವರು, ಊಟ ಏನು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಅರ್ಧ ಲೀಟ್ರ್ ಅದನ್ನೇ ಇಳಿಸ್ತಾರೆ. ಪ್ಲಸ್ಸು ಎಲ್ಲ ಕೋಲ್ಡ್ ಡ್ರಿಂಕ್ಸು ಆ್ಯಸಿಡಿಕ್ ಇರ್ತವೆ, ಅದರ ಸೈಡ್ ಎಫೆಕ್ಟ್ ಏನಂದರೆ ನಿಮ್ದು ಹಲ್ಲು ಇರ್ತಾವಲ್ಲ, ನೀವು ಡೈಲಿ ಕುಡಿತಿದ್ರೆ ಇಟ್ ಡಿಸಾಲ್ವ್ಸ್ ಯುವರ್ ಟೀತ್ ಸ್ಲೋಲಿ. ಇದು ಅಫೆಕ್ಟ್ ಆಗೋದು ಡೈಲಿ ಕುಡಿಯೋರಿಗೆ, ಓಕೆ? ವಾರಕ್ಕೊಂದು ತಿಂಗಳಿಗೊಂದು ಕುಡಿಯೋರಿಗೆ ಅಫೆಕ್ಟ್ ಆಗಲ್ಲ, ಯಾರು ಡೈಲಿ ಕುಡಿತಿರ್ತಾರಲ್ಲ. ಆಮೇಲೆ ಯು ಎಸ್ ಅಲ್ಲಿ ಒಬೆಸಿಟಿ ತುಂಬ ಜಾಸ್ತಿ ಇದೆ, ಭಯಂಕರ. ಅದಕ್ಕೆ ರೀಸನ್ ಏನಂದರೆ ಸಾಫ್ಟ್ ಡ್ರಿಂಕ್ಸ್, ಆಯಿತಾ? ಎಲ್ಲಕ್ಕಿಂತ ಜಾಸ್ತಿ ಸಾಫ್ಟ್ ಡ್ರಿಂಕ್ಸ್. ಫಾಸ್ಟ್ ಫುಡ್ಡು ಇದೆ, ಪ್ಲಸ್ ಅಲ್ಲಿ ತುಂಬ ಫೇಮಸ್ ಇರೋದು ಕಾರ್ಬೋನೇಟೆಡ್ ವಾಟರ್ಸ್ ತುಂಬ ಅಲ್ಲಿ ಫ್ರೀ ಕೊಡ್ತಾರೆ. ಇಂಡಿಯಾದಲ್ಲಿ ನೀನು ಇವು ದೊಡ್ಡ ಬರ್ಗರ್ ಚೇಂಜ್ ಎಲ್ಲ ಇರ್ತಾವಲ್ಲ, ನೀವು ಕೋಲ್ಡ್ ಡ್ರಿಂಕ್ ತೊಗೋಬೇಕಲ್ಲಿ ಹೋಗಿ. ಅಲ್ಲಿ ಯು ಎಸ್ ಅಲ್ಲಿ ಹಂಗಲ್ಲ, ನಿಮ್ಗೆ ದೊಡ್ಡ ಕಪ್ ಕೊಡ್ತಾರೆ, ರಿಫಿಲ್ ಈಸ್ ಫ್ರೀ. ನೀನು ಒಂದು ಕುಡ್ದ ಇನ್ನೊಂದು ರಿಫಿಲ್ ನೀನೇ ಮಾಡ್ಕೋಬೋದು. ಸೊ ಅಲ್ಲಿ ಸಿಸ್ಟಮ್ ಹಂಗಿದೆ. ಸೊ ಅದು ಏನಾಗ್ತಿದೆ ಅಂದರೆ ಯು ಎಸ್ ಅಲ್ಲಿ ಏನಾಗುತ್ತೆ, ಇಂಡಿಯಾದಲ್ಲಿ ಬಂದೇ ಬರುತ್ತೆ. ಸೊ ಇಂಡಿಯಾದಲ್ಲೂ ಆಗ್ತಿದೆ, ಒಬೆಸಿಟಿ ವೇಟ್ ಈಗೇನಿದೆಲ್ಲ ಪ್ರಾಬ್ಲಮ್ ಆಗ್ತಿದೆ. ಒಂದು ಟೈಮಲ್ಲಿ ನಾನು ಕೋಲ್ಡ್ ಡ್ರಿಂಕ್ ಹೆವಿ ಕುಡಿತಿದ್ದೆ, ನನಗೆ ಲೈಕ್ ಆಗ್ತಿತ್ತು, ಆದರೆ ಅದರ ಹೆಲ್ತ್ ಬೆನಿಫಿಟ್ಸ್ ನನಗೆ ಎಷ್ಟು ಅಫೆಕ್ಟ್ ಆಯಿತು ಅನ್ನೋದು ನನಗೆ ಗೊತ್ತಿದೆ. ಸೊ ನಾನು ಅದಕ್ಕೆ ರೈಟ್ ಕ್ಯಾಂಡಿಡೇಟ್ ಅದನ್ನು ಹೇಳೋಕ್ಕೆ, ಆಯಿತಾ? ಬೆಸ್ಟ್ ಅಂದರೆ ಕೋಲ್ಡ್ ಡ್ರಿಂಕ್ಸ್ ಕುಡಿಬೇಕು ಅಂದರೆ ಈಗ ಎಳ್ನೀರು ಕುಡಿಯೋದು ಬೆಸ್ಟ್. ಬೆಸ್ಟ್ ಲೆಮನ್ ಜ್ಯೂಸ್ ಕುಡಿರಿ, ಲೆಮನ್ ಇಂಟ್ಕೊಂಡು ಅದು ಇದೆ. ಸಾಲ್ಟ್ ಹಾಕೊಂಡು. ಅದಾದ್ಮೇಲೆ ಇನ್ನೊಂದು ಕೋಲ್ಡ್ ಡ್ರಿಂಕ್ಸ್ ಅಲ್ಲಿ ಈಗ ಡಯಟ್ ಇಂಥದ್ದೆಲ್ಲ ಬರುತ್ತೆ. ಎಂತದ್ದು ಅಲ್ಲ ಮರೆ, ಒಂದ್ಸತಿ ಅದನ್ನ ಕುಡ್ದೆ ವಾಂತಿನೇ ಬಂದ್ಬಿಡ್ತು ನಂಗೆ. ಒಂದು ಹೇಳ್ತೀನಿ, ಡಯಟ್ ನಾರ್ಮಲ್ ಜಾಸ್ತಿ ಕ್ಯಾಲರೀಸ್ ಇರುತ್ತೆ, ಗೊತ್ತಾ? ರಿಯಾಲಿಟಿ ಇದು ಎಲ್ಲ ಕಡೆ ಯೂಟ್ಯೂಬಲ್ಲಿ, ನನ್ನ ಮಾತು ನಂಬೇಡಿ, ಯೂಟ್ಯೂಬಲ್ಲಿ ಹೊಡೆದು ನೋಡಿ ಗೊತ್ತಾಗುತ್ತೆ, ಆಯಿತಾ? ಇದರ ಜೊತೆ ಇನ್ನೊಂದು ಹೊಸ ಪ್ರಾಬ್ಲಮ್ ಬಂದಿದೆ ಇಂಡಿಯಾದಲ್ಲಿ, ಕೆಫಿನಿಯೇಟೆಡ್ ಡ್ರಿಂಕ್ಸ್, ಹೆವಿ, ಆಯಿತಾ? ತುಂಬ ಕೆಫೀನ್ ಇರೋ ಡ್ರಿಂಕ್ಸ್ ಹೊರಗಡೆಯಿಂದ ಬಂತು. ಆರೆಂಜ್ ಕಲರ್ದು ಒಂದು ನಿಮ್ಮ ರೆಕ್ಕೆಗಳು ಬರುತ್ತವೆ ಅಂತ ಹೇಳುತ್ತಲ್ಲ, ಅದು ಅವ್ರು ತಗೊಂಬಂದ್ರು. ಅದು ಇಂಡಿಯಾದ ಬ್ರ್ಯಾಂಡ್ ಅಲ್ಲ, ಅದನ್ನ ನೋಡಿ ಈಗ 2 ಬಂದಿದ್ದಾವೆ, ಇಂಡಿಯಾ ಬ್ರ್ಯಾಂಡ್ 2 ಬಂದಿದ್ದಾವೆ, ಒಂದು ಬ್ಲೂ ಕಲರ್ದು ಒಂದು ರೆಡ್ ರೆಡ್ ಕಲರ್. ಕಲರ್. ಅದ್ರ ಕೆಫಿನೇಟೆಡ್ ಡ್ರಿಂಕ್ಸ್ ಏನಾಗುತ್ತೆ, ಕಾಫಿಲಿ ಕೆಫಿನ್ ಇರುತ್ತೆ, ಆಯಿತಾ? ಪ್ರಮಾಣ ತುಂಬ ಕಮ್ಮಿ ಇರುತ್ತೆ, ಆದ್ರೆ ಅದನ್ನೇ ಹೈ ಡೋಸಲ್ಲಿ ಕೊಡ್ತಾರೆ, ಆಯಿತಾ? ಸೊ ನೀನು ಕುಡ್ದಾಗ ನಿಂದು ಕಿಕ್ ಬಂದಾಗ ಅನ್ಸುತ್ತೆ ತಲೆಗೆ, ಒಂದ್ಸತಿ ಕೆಲಸ ಆಯ್ತು, ಹೈಪರ್ ಆ್ಯಕ್ಟಿವ್ ಕೆಲಸ ಮಾಡ್ತೀಯ. ಆದರೆ ಡೈಲಿ ಕುಡಿತಿದ್ರೆ ಹಾರ್ಟಿಗೆ, ನಿಮ್ಮ ಓವರ್ ಆಲ್ ಸಿಸ್ಟಮ್ಗೆ ಅಫೆಕ್ಟ್ ಆಗುತ್ತೆ. ಇನ್ನೊಂದೇನು ಅಂತಂದ್ರೆ ಅವರು ಜಸ್ಟ್ ಕೆಫಿನೇಟೆಡ್ ಇರಲ್ಲ, ಅದರಲ್ಲಿ ಶುಗರ್ ಹೆವಿ ಇರುತ್ತೆ.
ಪ್ಲಸ್ ಕೆಫೀನು ಶುಗರ್ ಎರಡು ಮಿಕ್ಸ್ ಆದರೆ ಇಂಟೆನ್ಸ್ ಎಫೆಕ್ಟ್ ಆಗುತ್ತೆ, ಬೇಗ ಎಫೆಕ್ಟ್ ಆಗುತ್ತೆ, ಪ್ಲಸ್ ಬೇಗ ಡೌನ್ ಆಗುತ್ತೆ. ನೀವು ಏನಿಲ್ಲ, ಅದು ಒಂಥರ ಅಡಿಕ್ಷನ್ ಅಷ್ಟೇ ಆಯಿತಾ. ಒಂದಿನ ನಿನಗೆ 100 ಗ್ರಾಮ್ ಆಫ್ ಕೆಫೀನ್ ಓಕೆ ಅನಿಸುತ್ತೆ, ಎರಡನೇ ದಿನ 100 ಈಸ್ ನಾಟ್ ಇನಫ್, ಮೂರನೇ ದಿನ 2 ಕುಡಿತೀಯ, ನಾಲ್ಕನೇ ದಿನ ಮತ್ತೊಂದು ವಾರ ಹೋಗುತ್ತೆ ಡಬಲ್ ಆಗುತ್ತೆ. ಸೊ ಅದು ಒಂದು ಅಡಿಕ್ಷನ್, ಕೆಫಿನ್ ಅಡಿಕ್ಷನ್ ಆಗುತ್ತೆ. ಈ ಕಾಫಿ ಕುಡಿಯೋರು ನೋಡಿ, ತುಂಬ ಜನ ಕಾಫಿ ಕುಡಿತಾರಲ್ಲ, ಅವರಿಗೆ ಇದು ನಡೆಯಲ್ಲ, ಟೀ ನಡೆಯಲ್ಲ, ಕಾಫಿನೇ ಬೇಕು ಅಂತಾರೆ. ಯಾಕೆ? ತುಂಬ ಬೇಸಿಕಲಿ ಯಾಕಂದರೆ ಕೆಫಿನ್ ಒಂದು ತಲೆಗೊಂದು ಕಿಕ್ ಕೊಡುತ್ತೆ. ನಿಮ್ಮ ಮೈಂಡ್ ನಿನ್ಗೆ ಡಲ್ ಆಗಿತ್ತು ಅಂದ್ರೆ ಸ್ವಲ್ಪ ಕಿಕ್ ಕೊಡುತ್ತೆ. ಸೊ 1-2 ಕಾಫಿ ಡೈಲಿ ಕುಡಿತಾರೆ, ಅಷ್ಟು ಮೈಲ್ಡ್ ಆಗಿರುತ್ತೆ, ಅಷ್ಟು ಅಫೆಕ್ಟ್ ಆಗಲ್ಲ. ಈ ಡ್ರಿಂಕ್ಸಲ್ಲಿರೋ ಹೆವಿ ಲೆವೆಲ್ ಇರುತ್ತಲ್ಲ, ಓವರ್ ದ ಟೈಮ್ ಇಟ್ ಅಫೆಕ್ಟ್ಸ್. ಒಬ್ಬ ಮನುಷ್ಯ ದಿನಕ್ಕೆ 300 ಮಿಲಿಗ್ರಾಮ್ ಅಷ್ಟೇ ಕೆಫಿನ್ ತಗೊಬೇಕಾಗುತ್ತೆ. ಅದು ಕರೆಕ್ಟ್ ಇದೆ. ಇದ್ರ ಮೇಲೆ ಬರ್ದಿರ್ತಾರೆ, ಲೇಬಲ್ ಮೇಲೆ ಬರ್ದಿರ್ತಾರಲ್ಲ, ಜಾಸ್ತಿ ತಗೋಬೇಡಿ ಅಂತ. ಆ ಡ್ರಿಂಕ್ಸ್ ಲೇಬಲ್ ಚೆಕ್ ಮಾಡಿ ದಿನಕ್ಕೆ ಒಂದೇ ತಗೊಬೇಕು ಅಂತ ಬರ್ದಿರ್ತಾರೆ. ಪರ್ ಪರ್ಸನ್ ಆಸ್ ಪರ್ ನಾರ್ಮಲ್ ಆಗಿರಬೇಕು, ಏನು ಎಫೆಕ್ಟ್ ಆಗಬಾರ್ದು ಅಂದರೆ 300 ಮಿಲಿಗ್ರಾಮ್ಸ್. 300 ಮಿಲಿಗ್ರಾಮ್ಸ್ ಅಂದರೆ 3 ಕಪ್ ಆಫ್ ಕಾಫಿ. ಚಿಕ್ಕದು. ಅಂದರೆ ಯೋಚನೆ ಮಾಡಿ, ಆ ಡ್ರಿಂಕ್ಸ್, ಕೆಫಿನೇಟೆಡ್ ಡ್ರಿಂಕ್ಸಲ್ಲಿ ಇದರ 10 ಪಟ್ಟು ಇರುತ್ತೆ. ಒಂದರಲ್ಲೇ 10 ಪಟ್ಟು ಇರುತ್ತೆ. ಅದು ಇರೋದು 20 ರೂಪಾಯಿನಲ್ಲಿ. ತುಂಬ ಜನ ಕಮ್ಮಿ ಇದೆ ಅಂತ ಕುಡಿದು ಬಿಡ್ತಾರೆ. ಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ಅಲ್ಲ ಅದು, ಆಯಿತಾ. ತುಂಬ ಜನಕ್ಕೆ ಅದು ಗೊತ್ತಿಲ್ಲ, ಚಿಕ್ಕ ಮಕ್ಕಳಿಗೆ ಕೊಡಬಾರ್ದು ಅದನ್ನ. ಪ್ಯಾಕೇಜ್ ಮೇಲೆ ಹಾಕಿದ್ದಾರೆ ಎಬೋ 16 ಇಯರ್ಸ್ 18 ಇಯರ್ಸ್. ನಮ್ದ್ರಲ್ಲಿ ಎಷ್ಟು ಜನ ಹೋಗ್ತಾರೆ ಹೇಳು? ಅದೆಲ್ಲ ಸಣ್ಣದಾಗ ಹಾಕ್ಬಿಟ್ಟಿರ್ತಾರೆ, ಕಾಣಿಸಲ್ಲ. ನಮ್ದು ಅಂಗಡಿಯವನ ಹತ್ರನೇ, ಅದಕ್ಕೆ ಅಂಗಡಿಯವನ ಹತ್ರನೇ ಹುಡುಗನೇ ಹೋಗಿ 20 ರೂಪಾಯಿ ಕೊಟ್ಟು ಕೊಡು ಅಂದರೆ ಅಂಗಡಿಯವನೇ ಕೊಟ್ಟು ಕಳಿಸ್ತಾನೆ. ಕೊಡ್ತಾನ, ಅವ್ಗೆ ದುಡ್ಡು ಬೇಕು, ಇವನ್ಗೆ ತಗೋಬೇಕು, ಅಷ್ಟೇ ಮುಗೀತು. ಎಲ್ಲೆಲ್ಲೋ ಆಡ್ಗಳಿಗೆ ಅದಕ್ಕೆ ಇದಕ್ಕೆ ರಿಸ್ಟ್ರಿಕ್ಷನ್ ಹಾಕೋ ಕೂತಿದ್ದಾರೆ ಇಲ್ಲಿ. ಇನ್ನೊಂದು, ಈ ಸೆಲೆಬ್ರಿಟೀಸ್ ಎಲ್ಲ ಆಡ್ಸ್ ಮಾಡ್ತಾರಲ್ಲ, ಅದು ಕತೆ. ಯಾರು ಆ ಪ್ರಾಡಕ್ಟ್ಸ್ ಯೂಸೇ ಮಾಡಲ್ಲ, ಸುಮ್ಮನೆ ಅವ್ರ ದುಡ್ಡುಗೋಸ್ಕರ ಆಡ್ ಮಾಡ್ತಾರೆ ಅವ್ರ ಈಗ ಬಿಸ್ನೆಸ್. ನಾನು ಅದನ್ನೇ ಒಂದು ರೀಸೆಂಟ್ ಆಗಿ ಒಂದು ಎಲ್ಲೊಬ್ರದ್ದು ಫೇಮಸ್ ಪರ್ಸನ್ ಬಾಲಿವುಡ್ ಅಲ್ಲಿ, XYZ ಪರ್ಸನ್, ವೆರಿ ಫೇಮಸ್. ಸೊ ಯಾರೋ ಕೇಳ್ತಾರೆ ಅವ್ರಿಗೆ, ನಿಮ್ ಹೇರ್ಸ್ ತುಂಬಾ ಚೆನ್ನಾಗಿದೆ, ಮತ್ತೆ ಏನ್ ನಿಮ್ ಡೈಲಿ ರೊಟೀನ್ ಏನು, ಏನ್ ಯೂಸ್ ಮಾಡ್ತೀರಾ ಅದಕ್ಕೆ ಅಂತ. ಅವ್ರು ಹೇಳ್ತಾರೆ, ನಾನು ಏನು ಯೂಸ್ ಮಾಡಲ್ಲ, ನನ್ನ ಹೇರ್ಗೆ ಬರೀ ನೀರ್ ಹಾಕಿ ತೊಳಿತೀನಿ, ಆಯಿಲು ನೀರು ಅಷ್ಟೇ ನಾನು ಯೂಸ್ ಮಾಡೋದು, ಇದ್ ಬಿಟ್ರೆ ಏನು ಮಾಡಲ್ಲ. ಆ XYZ ಪರ್ಸನ್ ಎಷ್ಟೋ ಶಾಂಪುಗಳನ್ನ ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ. ಒಂದು ಹೇಳ್ತೀನಿ, ಈ ಕೋಲ್ಡ್ ಡ್ರಿಂಕ್ ಅಡ್ವರ್ಟೈಸ್ ಎಲ್ಲ ಬಿಗ್ ಸ್ಟಾರ್ಸ್ ಮಾಡಿ ಮುಗಿಸಿದ್ದಾರೆ, ಆಯ್ತಾ. ನಿಮ್ಗೇನು ಅನ್ಸುತ್ತೆ, ಅವ್ರು ಕೋಲ್ಡ್ ಡ್ರಿಂಕ್ ಕುಡಿತಾರೆ? ಯಾರು ಕುಡಿಯಲ್ಲ. ಆ ಲೆವೆಲ್ಗೆ ಹತ್ರ ಕುಡಿಯಲ್ಲ. ಯಾವ ಲೆವೆಲ್ಗೆ ಅವ್ರು ಎಕ್ದಮ್ ಹಿಂಗೆ ಹಿಡಿದು ತೋರಿಸ್ತಾರಲ್ಲ, ಇದು ಕುಡಿದು ಬಿಟ್ರೆ ಏನೋ ಆಗ್ಬಿಡ್ತೀವಿ ಅಂತ. ಏನೂ ಆಗಲ್ಲ, ಡಯಾಬಿಟೀಸ್ ಬರುತ್ತೆ, ದಪ್ಪ ಆಗ್ತೀವಿ ಅಷ್ಟೇ ಅದನ್ನ ಕುಡಿದ್ರೆ, ಮತ್ತೇನೂ ಆಗಲ್ಲ. ಭಯದ ಮುಂದೆ ಜಯವಿದೆ. ಎಲ್ಲ ಡಯಾಬಿಟೀಸ್ ಬರಲಿ, ಭಯ ಎಲ್ಲ ವಾಪಸ್ ಬರುತ್ತೆ. ಜಯ ಹೊರಟೋಗುತ್ತೆ, ಭಯ ವಾಪಸ್ ಬರುತ್ತೆ. ಮತ್ತೆ ಬಾಲಿವುಡ್ ಆಕ್ಟರ್ಸ್ ಒಬ್ರಿದಾರಲ್ಲ ಫೇಮಸ್, ಅವರು ಅಷ್ಟೇ ಫ್ರೂಟಿ ಆಡ್ಸ್, ಪರ್ಕ್ ಆಡ್ ಇದೆಲ್ಲ ಮಾಡ್ತಾರೆ. ಅದು ಕಪಿಲ್ ಶರ್ಮಾ ಶೋ ಅಲ್ಲಿ ಅನ್ಸುತ್ತೆ, ಕಾಫಿ ಶುಗರ್ ಹಾಕಿದ್ದಕ್ಕೇನೆ ಬೈತಿದ್ರು ಅವ್ರಿಗೆ, ಇದ್ರಲ್ಲಿ ಶುಗರ್ ಇದೆ ನಾನು ಕುಡಿಯಲ್ಲ ಅಂತ. ಕುಡಿಯಲ್ಲ. ಮತ್ತೆ ಅರ್ಥ ಮಾಡ್ಕೋಬೇಕ್ರಿ. ಇನ್ನೊಂದು ಕಾಮಿಡಿ ಗೊತ್ತಾ, ನಮ್ಮದು ಸಾಫ್ಟ್ ಡ್ರಿಂಕ್ಸು ಇಂಡಿಯಾದಲ್ಲಿ ಏನು ಸೇನ್ ಆಗ್ತಾವಲ್ಲ, ಅವು ಥರದ ಫಾರ್ಮುಲೆಲ್ಲ ಬೇರೆ ಕಂಪೇರ್ ಮಾಡಿದರೆ ಬೇರೆ ಇರ್ತವೆ. ಇಂಡಿಯಾದಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ, ಆಯಿತಾ. ಒಂದು ಇದು ಬರೀ ಕೋಲ್ಡ್ ಡ್ರಿಂಕ್ಸ್ ಅದಾಯಿತು. ನಮ್ಮದು ಫೇಮಸ್ ಚಿಕ್ಕ ಮಕ್ಕಳು ಕೊಡೋ ಇದು ಬರುತ್ತಲ್ಲ, ಹೆಲ್ತ್ ಡ್ರಿಂಕ್ಸ್, ಹಾರ್ಲಿಕ್ಸ್, ಆ ಟೈಪದ್ದು ಯಾವುದೋ, ಅದರಲ್ಲಿ ಮೆಜಾರಿಟಿ ಅವ್ರು ಬರೆದಿರ್ತಾರೆ, ಅದು ತಿಂದು ಇದು ತಿಂದು ನಿಮ್ಮದು ಇದು ಜಾಸ್ತಿ ಆಗುತ್ತೆ, ನಿಮ್ಮದೆಲ್ಲ ಹೆಲ್ತ್ ಬೆನಿಫಿಟ್ ಜಾಸ್ತಿ ಇದೆ ಅಂತ. ಚೆಕ್ ಮಾಡಿದರೆ ಅದರಲ್ಲಿ ಇರೋದು 60% ಶುಗರ್. ಮತ್ತು ಅದಕ್ಕೆ ಮತ್ತೆ ಶುಗರ್ ಹಾಕಿ ಮತ್ತೆ ಮಕ್ಕಳಿಗೆ ಕೊಡ್ತೀವಿ. ಶುಗರ್ಗೆ ಶುಗರ್ ಹಾಕ್ತಿದ್ದಾರೆ. ಮತ್ತು ಕಾಮಿಡಿ ಏನಂದರೆ, ನಾ ಚಿಕ್ಕಂದಿಂದ ಅದನ್ನ ತಿಂದಿದ್ದೀನಿ, ಶುಗರ್ ಹಾಕ್ಕೊಂಡೇ ತಿಂದಿದ್ದೀನಿ, ನಮಗೆ ಗೊತ್ತಿಲ್ಲ ಆ ಟೈಮಲ್ಲಿ. ನನಗೆ ಅದಕ್ಕೆ ಬೆಸ್ಟ್ ಇರೋದೇನೆಂದರೆ, ಚಿಕ್ಕ ಮಕ್ಕಳಿಗೆ ಈ ಪೌಡ್ರ್ ಎಲ್ಲ ಹಾಕೋ ರೂಢಿನೇ ತಪ್ಪಿಸ್ಬಿಡ್ಬೇಕು. ಬರೀ ಹಾಲು ಕುಡಿ ಪಾಪ ಅವ್ರಿಗೆ. ಯಾಕಂದರೆ ಅದು ಕುಡಿದಿಂದ
ಎಷ್ಟು ಹೆಲ್ತು ಸಕ್ಕರೆಗೆ ಅಂಟ್ಕೋತಾರೆ. ಒಂದು ಸಕ್ಕರೆಗೆ ಅಂಟ್ಕೊಂಡ್ಬಿಡ್ತಾರೆ ಹುಡುಗರು, ಚಿಕ್ಕ ಮಕ್ಕಳು ಈಗಿಂದು. ಚಾಕ್ಲೇಟ್ ಆಯಿತು ಇದಕ್ಕಾಯಿತು. ಸೊ ಸ್ವಲ್ಪ ಇವು ಹೆಲ್ತ್ ಥಿಂಗ್ಸ್ ಬಿಟ್ಟು ನಾರ್ಮಲ್ ಹಾಲೇ ಸ್ವಲ್ಪ ಸಕ್ಕರೆ ಹಾಕ್ಕೊಡಿ. ಅವ್ರದ್ದು ಹೆಲ್ತ್ ಅದರಿಂದನೇ ಜಾಸ್ತಿ ಡೆವಲಪ್ಮೆಂಟ್ ಆಗುತ್ತೆ ಇವು ಹೆಲ್ತ್ ಡ್ರಿಂಕ್ಸ್ ಹಾಕ್ಕೊಡೋಕ್ಕಿಂತ. ಇನ್ನೊಂದು ನನಗನ್ಸ ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಈ ಥರ ಇಂಗ್ರೀಡಿಯೆಂಟ್ಸ್ ಆಗ್ತಿರ್ಲಿಲ್ಲ ಅನ್ಸುತ್ತೆ ಪ್ಯಾಕೇಜ್ ಮೇಲೆ. ಆಗ್ತಿದ್ದಿಲ್ಲ, ಮ್ಯಾಂಡೇಟ್ರಿ ಇರಲಿಲ್ಲ ಅವಾಗ. ಮ್ಯಾಂಡೇಟರಿ ಇರಲಿಲ್ಲ. ಆಮೇಲೆ ಈಗ ರೀಸೆಂಟಾಗಿ ಎಷ್ಟು ವರ್ಷದಿಂದ ಬಂದಿದೆ ಗೊತ್ತಿಲ್ಲ, ಇವಾಗ ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದಾರೆ. ಇನ್ನೊಂದು ಈ ಬಿಸ್ಕೆಟ್ಸ್ ಅಡ್ವರ್ಟೈಸ್ಮೆಂಟ್ಸ್ ನೋಡಿದ್ದೀರಾ? ಬಿಸ್ಕೆಟ್ ಅಡ್ವರ್ಟೈಸ್ಮೆಂಟ್ಸು ಈಗ ಶುಗರ್ ಇರೋರಿಗೆ ಆ ಬಿಸ್ಕೆಟ್ ಎಲ್ಲ ತಿನ್ನಬಾರ್ದು, ಹೆಲ್ದಿ ಬಿಸ್ಕೆಟು, ವೀಟ್ ಬಿಸ್ಕೆಟು, ಆಯುರ್ವೇದಿಕ್ ಬಿಸ್ಕೆಟು ಹಿಂಗೆಲ್ಲ ಬರ್ತೈತೆ. ಅದ್ರದ್ದು ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ಎಲ್ಲ ಬರೀ ವೀಟೇ ಇರುತ್ತೆ. ವೀಟು, ಪಾಮ್ ಆಯಿಲ್ ಹೆಸರೇ ಕೇಳ್ತಿರ್ಲಿಲ್ಲ ಮುಂಚೆ. ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ ಪಾಮ್ ಆಯಿಲೇ ಇರಲಿಲ್ಲ. ಇರಲಿಲ್ಲ. ಚಿಪ್ಸ್ ಎಲ್ಲ ಬರ್ತಾವಲ್ಲ, ಪ್ಯಾಕೇಜ್ ಚಿಪ್ಸು, ಮೆಜಾರಿಟಿ ಯೂಸ್ ಮಾಡೋದೇ ಪಾಮ್ ಆಯಿಲು. ಅದೇ ಸ್ವೀಟ್ನೆಸ್ ಆಡ್ ಮಾಡೋದು. ಹಾಂ, ಚಿಪ್ಸ್ ಅದಕ್ಕೆ ಹೇಳ್ತಿದ್ದೀರಾ taste. ನೀವು? ಬಿಸ್ಕೆಟ್ ತೆಗ್ ನೋಡಿ. ನಿನ್ನೆ ಈಗ ಇದಕ್ಕೆ ದೀಪಾವಳಿಗೆ ನಮ್ಮ ಮನೆಗೆ ಸೋಂಪಾ ಪುಡಿ ಬಾಕ್ಸ್ಗಳು ಕೊಟ್ಟಿದ್ರು. ಸೋಂಪಾ ಅದಂತೂ ಪುಡಿಲಿ ಪಾಮ್ ಆಯಿಲ್. ಇನ್ನೇನ್ ಮತ್ತೆ. ಸೆಕೆಂಡ್ ಇಂಗ್ರೀಡಿಯೆಂಟ್ ಪಾಮ್ ಆಯಿಲ್, ಫಸ್ಟ್ ಇಂಗ್ರೀಡಿಯೆಂಟ್ ಶುಗರ್. ಮತ್ತು ಇನ್ನೊಂದು ಇರುತ್ತೆ, ಕ್ಯಾಶ್ಯೂ ಬಿಸ್ಕೆಟ್ಸ್ ಅಂತ ಬರೆದಿರ್ತಾರೆ, ಒಳಗಡೆ ಇರುತ್ತೆ 0.4% ಕ್ಯಾಶ್ಯೂ ಅಂತ. ಅಂದರೆ ಇದು ಒಂದು ತಪ್ಪು ಅಡ್ವರ್ಟೈಸ್ಮೆಂಟೇ. ಅದನ್ನು ಅನ್ನೋಕ್ಕಾಗಲ್ಲ. ಬಿಸ್ಕೆಟ್ ಅಂತ ಬರೀರಿ, ಕ್ಯಾಶ್ಯೂ ಬಿಸ್ಕೆಟ್ ಅಂತ ಬರಿಬೇಡಿ, ಆಲ್ಮಂಡ್ ಬಿಸ್ಕೆಟ್ ಅಂತ ಬರಿಬೇಡಿ. 0.4% ಅಂದರೆ ಹಿಂಗೆ ಹಿಂಗೆ ತಗೊಂಡು ಹಿಂಗೆ ಸಿಡಿಸ್ದಂಗೆ ಮೇಲೆ. ಮತ್ತೆ ಅಷ್ಟು ದಪ್ಪ ಸಿಗ್ತಾವಲ್ಲ ಅವೇನದು? ಅವ್ರಿಗೆ ಗೊತ್ತು. ಬಿಸ್ಕೆಟ್ ಗಂಟು. ಹಂಗೆ ಬರ್ದಿರ್ತಾರೆ. ಇಂಗ್ರೀಡಿಯೆಂಟ್ ಚೆಕ್ ಮಾಡಿ, ಏನೂ ಮಾಡಬೇಡಿ. ರೀಸೆಂಟಾಗಿ ಆಗಿದೆ ಕಾಂಟ್ರವರ್ಸಿ ಇದು. ಅಲ್ಲಿ ಇಂಗ್ರೀಡಿಯೆಂಟ್ಸ್ ಅಂತ ಬರ್ದಿರ್ತಾರೆ, ಪರ್ 100 ಗ್ರಾಮಿಗೆ ಎಷ್ಟು ಹಾಕಿದ್ದೀವಿ ಅಂತ. ಅದರಲ್ಲಿ ಚೆಕ್ ಮಾಡಿ. ಕ್ಯಾಶ್ಯೂ ಬಿಸ್ಕೆಟು, ಆಲ್ಮಂಡ್ ಬಿಸ್ಕೆಟ್ಸ್ ಅಂತ ಬರೀತಾರಲ್ಲ, ಚೆಕ್ ಮಾಡಿ. ಅಲ್ಲೇ ಅಷ್ಟೇ ಇರುತ್ತೆ. ಅಡ್ವರ್ಟೈಸ್ಮೆಂಟ್ ಮಾಡೋದೊಂದು, ತೋರ್ಸೋದೊಂದು, ಹಿಂದೆ ಇರೋ ರಹಸ್ಯ ಒಂದು. ನೀನೇ ಯೋಚನೆ ಮಾಡು. 20 ರೂಪಾಯಿ ಬಿಸ್ಕೆಟ್ ಇರುತ್ತೆ, ಅದು 20-25 ಮ್ಯಾಕ್ಸಿಮಮ್ ಕ್ಯಾಶ್ಯೂ ಆಲ್ಮಂಡ್ ಬಿಸ್ಕೆಟ್ಸು. ಅವ್ರು ನಿನ್ಗೆ ಅಷ್ಟು ದಪ್ಪ ಹಾಕಿದ್ರೆ ಕ್ಯಾಶ್ಯೂ ವ್ಯಾಲ್ಯೂನೇ 20 ರೂಪಾಯಿ ಬಂದು ಕೂತ್ಕೊಂಡ್ಬಿಡುತ್ತೆ. ಯೋಚನೆ ಮಾಡು, ಹಾಕಕ್ಕಾಗತ್ತಾ? ಆಗಲ್ಲ. ಅಲ್ಲೇ ಆನ್ಸರ್ ಕೊಟ್ಟೆ, ನೀನೇ ಆನ್ಸರ್ ಕೊಟ್ಟೆ. ಎಲ್ಲ ಪ್ರಾಡಕ್ಟ್ಸ್ದು ಅಷ್ಟೇ. 10 ರೂಪಾಯಿಗೆ ಬಿಸ್ಕೆಟ್, 5 ರೂಪಾಯಿ ಬಿಸ್ಕೆಟ್, 3 ರೂಪಾಯಿ ಬಿಸ್ಕೆಟ್. 3 ರೂಪಾಯಿಗೆ ಹೆಂಗಾದ್ರೂ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಬಿಸ್ಕೆಟ್ನ. ಇದು ಬರುತ್ತಲ್ಲ ನಮ್ದು ರೆಗ್ಯುಲರ್ ಪಾರ್ಲೇಜ್, 5 ರೂಪಾಯಿದು ಬರುತ್ತೆ ಇಷ್ಟು. ಅವ್ರು ಅಟ್ಲೀಸ್ಟ್ ಇಲ್ಲಿ ಅವ್ರದ್ದು ಹ್ಞೂ ಅನ್ಬೋದು, ಯಾಕಂದ್ರೆ ಪ್ಯಾಕೇಜ್ ಸೈಜ್ ಚಿಕ್ಕದಾಗ್ತದೆ. ನೋಡ್ತಾ ಇದ್ದೀನಿ ನಾನು. ನಾವು ಚಿಕ್ಕಂದಿದ್ದಾಗ 10 ರೂಪಾಯಿಗೆ 5 ರೂಪಾಯಿಗೆ ಏನು ಸಿಗ್ತಿತ್ತು. ಓಕೆ, ಅವರು ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡಿದ್ದಾರೆ ಇಷ್ಟು ವರ್ಷಕ್ಕೆ. ಬಾಕಿದವ್ರದ್ದು ನೋಡಬೇಕು. ಅವ್ರದ್ದು ಇಂಗ್ರೀಡಿಯೆಂಟ್ಸ್ ನೋಡಲಿಲ್ಲ ನಾನು. ಅವ್ರದ್ದು ಏನು ರಾ ಏನಿದೆ, ಪಾರ್ಲೇಜಿ ಇರೋದು ಇಷ್ಟೇ, ವೀಟು, ಸಕ್ಕರೆ ಅಷ್ಟೇ. ಸ್ವೀಟು, ಸಕ್ಕರೆ. ಇವಾಗ ಇನ್ನೊಂದು ಹೊಸ ಇಂಗ್ರೀಡಿಯೆಂಟ್, ಪಾಮ್ ಆಯಿಲ್. ಅದಂತೂ ಏನರಲ್ಲೂ ಬಿಡ್ತಿಲ್ಲ. ಬಿಸ್ಕೆಟು, ಸೋಂಪಾ ಪುಡಿ, ಸ್ವೀಟ್ಸು, ಐಸ್ ಕ್ರೀಮು, ಎಲ್ಲದರಲ್ಲೂ ಅದನ್ನೇ ಹಾಕ್ತಿದ್ದಾರೆ. ಸೊ ಒಂದೇ ಇರೋದು ಈಗ ಸದ್ಯಕ್ಕೆ. ಮೋಸ್ಟ್ ಆಫ್ ದಿ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಆಗ್ತಿರೋದು ಒಂದೇ, ಸಕ್ಕರೆ, ಆಯಿಲು. ಆಯಿತಾ? ಮುಂಚೆ ಸಕ್ಕರೆನೇ ಇರ್ತಿರಲಿಲ್ಲ ಜಾಸ್ತಿ. ಇದ್ರೂ ನಮ್ಮದು ಹೋಮ್ ಮೇಡು ಎಷ್ಟು ಬೇಕೋ ಅಷ್ಟೇ ಹಾಕ್ತಿದ್ರು. ಈಗ ಚಿಕ್ಕ ಮಕ್ಕಳಿಗೆ ಏನಾಗಿದೆ, ಚಾಕ್ಲೇಟ್ ಬಂದಿದೆ, ಕೋಲ್ಡ್ ಡ್ರಿಂಕ್ ಬಂದಿದೆ, ಏನೋ ಸ್ವೀಟ್ ಹೊರಗಡೆಯಿಂದ ತರ್ತೀವಿ, ಎಲ್ಲದರಲ್ಲೂ ಬರೀ ಸಕ್ಕರೆ 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 ಪ್ಲಸ್ ಎಣ್ಣೆ ಯಾವ್ದು ಹಾಕ್ತಾರೆ ನಮಗೂ ಗೊತ್ತಿರಲ್ಲ. ಸೊ ಈಗ ಒಂದು ಸ್ವಲ್ಪ ಒಳ್ಳೆ ಥಿಂಗ್ ಮಾಡಬೇಕಾಗಿರೋದೇನೆಂದರೆ, ಮನೇಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು ಮತ್ತೆ ಮುಂಚಿನ ಥರ. ಸೊ ಅವಾಗ ನಾವು ಕಂಟ್ರೋಲ್ ಇರುತ್ತೆ, ಸಕ್ಕರೆ ಎಷ್ಟು ಹಾಕಬೇಕು, ಏನು ಹಾಕಬೇಕು, ತಿನ್ನಿಸ್ಬೇಕು, ತಿನ್ನಬಾರ್ದು ಅಂತ. ಇನ್ನೊಂದು ಎಣ್ಣೆದು ಈಗ ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ, ಮೊದಲೆಲ್ಲ ನಾವು ಚಿಕ್ಕ ಹುಡುಗರಿದ್ದಾಗೆಲ್ಲ ಮನೇಲಿ ಯಾವ ಎಣ್ಣೆ ಯೂಸ್ ಮಾಡ್ತಿದ್ರು? ಶೇಂಗಾ ಎಣ್ಣೆ ನಮ್ಮ ಮನೇಲಿ ಅವಾಗ ಇದು ಸನ್ಫ್ಲವರ್ ಆಯಿಲ್ ಇರಲಿಲ್ಲ. ಹೌದು. ಇವಾಗೆಲ್ಲ ಬಂದಿರೋದು ಅದು ರೀಸೆಂಟಾಗಿ. ಅದು ಸನ್ಫ್ಲವರ್ ಬಿಡು, ಆ ಟೈಮಲ್ಲಿ ಗಾಣದ ಎಣ್ಣೆ ಹಾಕ್ಸ್ಕೊಂಡು ಬರ್ತಿದ್ವಿ ನಾವೇ, ಮುಂದೆ ನಿಂತು ಹಾಕ್ಸ್ಕೊಂಡು ಡಬ್ದಲ್ಲಿ ತಗೊಂಬರ್ತಿದ್ವಿ. ನಮ್ಮ ಮನೇಲಿ ಕೊಟ್ಟಿರ್ತಿದ್ರು ಹಿಂಗೆ ಹಾಕಿ. 5 ಲೀಟ್ರ್ ತೊಗೊಂಬರ್ತಿದ್ವಿ ಅವಾಗ. ಈಗೆಲ್ಲ ಪ್ಯಾಕೆಟಲ್ಲಿ ತರ್ತೀವಿ. ಎಷ್ಟು ಹೆಲ್ತಿನೋ ಗೊತ್ತಿಲ್ಲ ಈಗ, ಅದು ಒಂದಿದೆ. ಪ್ಯಾಕೆಟನ್ನು ತಗೊಳ್ಳಿ, 1 ಲೀಟ್ರು ಶೇಂಗಾ ಎಣ್ಣೆ 180 ರೂಪಾಯಿ.
ರೂಪಾಯಿ, 180 ರೂಪಾಯಿ ಏನೋ ಇದೆ. 1 ಲೀಟ್ರ್ ಶೇಂಗಾ ಎಣ್ಣೆ ಮಾಡೋಕ್ಕೆ 3 ರಿಂದ 5 kg ಶೇಂಗಾ ಕಾಯಬೇಕು. ಕೆ ಜಿಗೆ ಬೇಕು. 200 ರೂಪಾಯಿ ಹತ್ತತ್ರ ಇದೆ ಶೇಂಗಾ. ಹಾಂ, 200 ರೂಪಾಯಿ. 1 ಲೀಟ್ರಿಗೆ 180 ರೂಪಾಯಿ ಎಣ್ಣೆ ಕೊಡ್ತಾರೆ ಅಂದರೆ ಹೆಂಗೆ ಕೊಡ್ತಾರೆ? ಯೋಚನೆ ಮಾಡಬೇಕಾದ ವಿಚಾರನೇ. ಜನ ಯೋಚನೆ ಮಾಡಿ ಕಮೆಂಟ್ ಮಾಡ್ಲಿ ಅಂತ ಹೆಂಗ್ ಬರುತ್ತೆ ಅಂತ ನಮಗೂ ಗೊತ್ತಿಲ್ಲ. ಆದರೆ ಮೇನ್ಲಿ ಪ್ರಾಬ್ಲಮ್ ಇರೋದು ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸೋದೇ ಒಂದು, ನಮ್ಮ ಕೈಗೆ ಬರ್ತಿರೋದೇ ಒಂದು. ಸೊ ಪ್ರತಿಯೊಂದು ವಸ್ತು ಯಾವುದು ಹೊರಗಡೆಯಿಂದ ತೊಗೋತೀರಿ, ಒಂದು ಸರ್ತಿ ಇಂಗ್ರೀಡಿಯೆಂಟ್ಸ್ ತೆಗೆದು ನೋಡಿ ಏನಿದೆ ಕತೆ ಅಂತ. ಆಯಿತಾ? ನಾವು ಎಲ್ಲ ಹೆಲ್ದಿ ಅಂದ್ಕೊಂಡು ಅಡ್ವರ್ಟೈಸ್ಮೆಂಟ್ ನೋಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಅಡ್ವರ್ಟೈಸ್ಮೆಂಟ್ ಇರೋದು ಸೇಲ್ ಮಾಡೋಕ್ಕೆ, ನಮ್ಮ ಹೆಲ್ತ್ ಕಾಯೋಕ್ಕಲ್ಲ. ಪ್ಲಸ್ ಆಮೇಲೆ ಈ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಅಡ್ವರ್ಟೈಸ್ ಮಾಡ್ತಾವ್ರೆ ಈ ಪ್ರಾಡಕ್ಟ್ ತಗೊಳ್ಳೋಣ ಅಂತ ಎಷ್ಟೊಂದು ಜನ ಇರ್ತಾರೆ. ಫಸ್ಟು ನಿಮ್ಮ ಹೆಲ್ತ್ ನಿಮ್ದು ನೋಡ್ಕೊಳ್ಳಿ, ಆಮೇಲೆ ಸೆಲೆಬ್ರಿಟಿ, ಆಮೇಲೆ ಅವ್ರಿಗೆ ಫ್ಯಾನ್ಸು. ನಾವು ಮೊದಲು ಚೆನ್ನಾಗಿದ್ರೇನೆ ನಿಮ್ಮನೆ. ಅವ್ರಿಗೆ ಅಲ್ಲ, ನಾವು ಚೆನ್ನಾಗಿದ್ರೇನೆ ಅವ್ರಿಗೆ ಫ್ಯಾನ್ ಆಗಿರೋಕ್ಕಾಗೋದು. ಚೆನ್ನಾಗೇ ಇಲ್ಲ ಅಂದರೆ ಏನು ಫ್ಯಾನ್ ಆಗೋಕ್ಕಾಗುತ್ತೆ?